ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರ ಹತ್ರ ಕ್ಷಮೆನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಗ್ಯಾಪ್ ಕೊಟ್ಟು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಂಗೆ ನಾವು ಮನೆ ಖಾಲಿ ಮಾಡಿದ್ವಿ. ಅದಾದ ನಂತರ ತುಂಬ ಅಂದರೆ ತುಂಬ ಕೆಲಸ ಇತ್ತು. ಆ್ಯಕ್ಚುಲಿ ನಾನು ತುಂಬ ಸ್ಟ್ರೆಸ್ಡ್ ಔಟೂ ಸಹ ಆಗಿದ್ದೆ. ಸೊ ಆದ್ದರಿಂದ ವ್ಲಾಗ್ಸ್ನ ಅಷ್ಟು ರೆಗ್ಯುಲರಾಗಿ ಮಾಡ್ತಾ ಇರಲಿಲ್ಲ. ಫಸ್ಟು ಎಲ್ಲ ನಾವು ಅಂದ್ಕೊಂಡಿರೋ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ನಿಮ್ಮ ಜೊತೆ ಎಲ್ಲ ಸಿಹಿ ಸುದ್ದಿಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ. ಇವತ್ತು ನಾವು ಅಮೃತ್ಸರ್ಗೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಹೊಸ ಮನೆಗೆ ಬಂದು ಒಂದು 2 ದಿವಸದಲ್ಲಿ ನಾನು ಮನೆಯೆಲ್ಲನೂ ಆರ್ಗನೈಸ್ ಮಾಡಿಕೊಂಡೆ. ಥರ್ಡ್ ಡೇ ಬೆಳಗ್ಗೆಯಿಂದನೇ ನಾವು ಟ್ರಾವೆಲ್ ಮಾಡೋದನ್ನು ಶುರು ಮಾಡಿದ್ದೀವಿ. ನಮ್ಮ ಮನೆಯಿಂದ ಅಮೃತ್ಸರ್ಗೆ 5.5 ಅವರ್ಸ್ ಜರ್ನಿ ಇದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿಯೂ ಸಹ ಇದನ್ನೇ ತಿಂದ್ವಿ. ಟ್ರಾವೆಲಲ್ಲಿ ಅವಾಗವಾಗ ಹಸಿವಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಕಿರೋ ಇಡ್ಲೀಸು ಮತ್ತು ಚಟ್ನೀಸ್ನ ಪ್ಯಾಕ್ ಮಾಡ್ಕೊಂಡು ಬಂದೆ. ಒಂದು 2 ಅವರ್ಸ್ ಜರ್ನಿ ಕಂಪ್ಲೀಟ್ ಆದಮೇಲೆ ನಮ್ಮ ಯಜಮಾನ್ರು ಸೈಡಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿ ತಿನ್ನೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ತಿಂತಾ ಇದ್ದೀವಿ. ಸೊ ತಿಂದು ಎಲ್ಲ ಆದಮೇಲೆ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಕಳೆದ ಒಂದು 3 ತಿಂಗಳಿಂದ ನಾವು ಅಮೃತ್ಸರ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಬಟ್ ಟೈಮೇ ಕೂಡಿ ಬರ್ತಾ ಇರಲಿಲ್ಲ. ಅದಲ್ದಿರ ಏನೇನೋ ಪ್ರಾಬ್ಲಮ್ಸ್ ಇನ್ನೂ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಹಂಗೂ ಹಿಂಗೂ ಈ ಮನೆಗೆ ಬಂದಮೇಲೆ ನಮಗೆ ಟೈಮ್ ಕೂಡಿ ಬಂತು. ಇವತ್ತು ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ನಾವು ಇಲ್ಲಿಗೆ ಅಂದರೆ ಅಮೃತ್ಸರ್ಗೆ ರೀಚ್ ಆಗೋತ್ತಷ್ಟಿಗೆ ಸಂಜೆ 5 ಗಂಟೆ ಆಗಿತ್ತು. ಸೊ ಅದಕ್ಕೆ ನಾವು ವಾಘಾ ಬಾರ್ಡರ್ ಪರಾಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಎಂಟ್ರಿ ಟೈಮಿಂಗ್ ಬಂದುಬಿಟ್ಟು ಸಂಜೆ 4 ಗಂಟೆಗೆ. ಬಟ್ ನಾವು ಲೇಟ್ ಆಗಿಬಿಟ್ಟಿದ್ದೀವಿ. ಹಂಗೂ ಹಿಂಗೂ ನಮ್ಮ ಯಜಮಾನ್ರು ನಮ್ಮನ್ನು ಶಾರ್ಟ್ ಕಟ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಅವ್ರು ಆ್ಯಕ್ಚುಲಿ ಇಲ್ಲಿಗೆ ತುಂಬ ಸಲ ಬಂದಿದ್ದಾರೆ. ಬಟ್ ನಾನು ನಮ್ಮ ಮಕ್ಕಳಿಬ್ರು ವಾಘಾ ಬಾರ್ಡರ್ ಪರಾಡೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಆದ್ದರಿಂದ ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ. ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ ನಾವು ಬಹಳಷ್ಟು ಸಲ ಬಂದಿದ್ದೀವಿ ಫ್ಯಾಮ್ಲಿ ಜೊತೆ. ಬಟ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿಗೆ ಬಂದಿರಲಿಲ್ಲ. ಸೊ ಅದರಿಂದ ಇವತ್ತು ನಮ್ಮ ಯಜಮಾನ್ರು ಫಸ್ಟ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಟೈಮ್ ಮುಗ್ದೋಗಿತ್ತು. ಬೇಗ ಹೋಗ್ತಾ ಇದ್ವಿ. ಇಲ್ಲಿ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಂಕಲ್ ನಮ್ದೊಂದು ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಮ ಯಜಮಾನ್ರು ಫೋಟೋ ತೆಗಿತಾ ಇದ್ದಾರೆ. ನಾನು ನಮ್ಮ ಯಜಮಾನ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಕ್ಕಳ ಜೊತೆ ನಂದೊಂದು ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು, ಬೇಡ ಬಾ ಸುಮ್ಮನೆ ಫಸ್ಟ್ ಪರಾಡೆ ನೋಡೋಣ, ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಅವ್ರು ಕೇಳಿದಾಗ ಮಾತ್ರ ಅವ್ರಿಗೆ ಚೆನ್ನಾಗಿ ಫೋಟೋ ತೆಗೆದ್ರು. ಸೊ ಆ ಥರ ನಮ್ಮ ಯಜಮಾನ್ರು. ನಾನು ಹಂಗೂ ಹಿಂಗೂ ವೀಡಿಯೋ ಮಾಡ್ತಾನೇ ಇದ್ದೆ. ಸ್ವಲ್ಪ ನಾಚಿಕೆ ಇಲ್ದಿರಾನೇ ನಮ್ಮ ಯಜಮಾನ್ರು ಸ್ವಲ್ಪ ನಾಚಿಕೆ ಪಡ್ತಾಯಿದ್ರು. ಇವಾಗ ವ್ಲಾಗ್ಸ್ ಅಂತ ಬಂದಾಗ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದೇ ಒಂದು ಕರ್ತವ್ಯ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನನಗೇನು ಅಷ್ಟೇನು ನಾಚಿಕೆ ಇಲ್ಲ. ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರೆ ಒಂಥರ ನಾಚಿಕೆ ಆಗುತ್ತೆ. ಇವಾಗ ಕ್ಯಾಪ್ಚರ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋದ್ರಲ್ಲಿ ಏನೂ ನನಗೆ ನಾಚಿಕೆನೇ ಇಲ್ಲ. ಸೊ ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಾಘಾ ಬಾರ್ಡರ್ ಸೆರೆಮನಿ ಪ್ರತಿದಿನ ಸಂಜೆ ಇಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ನಮ್ಮ ದೇಶದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಪಾಕಿಸ್ತಾನ್ ದೇಶದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಬ್ಬರು ಒಟ್ಟಾಗಿ ಬಂದು ಈ ಬಾರ್ಡರ್ನ ಓಪನ್ ಮಾಡ್ತಾರೆ. ಅಂದರೆ ಬಾರ್ಡರಲ್ಲಿರೋ ಗೇಟನ್ನು ಓಪನ್ ಮಾಡಿಬಿಟ್ಟು ತುಂಬ ಪ್ರೌಡಾಗಿ ಕರೇಜಿಯಸ್ ಆಗಿ ಅವರವರ ದೇಶದ ಫ್ಲ್ಯಾಗನ್ನು ಗಜಾರೋಹಣ ಮಾಡ್ತಾರೆ. ಇದನ್ನು ನೋಡಲು ಬಂದಿರೋರೆಲ್ಲನೂ ತುಂಬ ಮೋಟಿವೇಟ್ ಆಗ್ತಾರೆ, ತುಂಬ ಇನ್ಸ್ಪೈರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೂ ಸಹ ತುಂಬ ಇನ್ಸ್ಪೈರ್ ಆಗಿದ್ವಿ. ಸಂಜೆ 6:30ಗೆಲ್ಲ ಪರಾಡೆ ಮುಗೀತು. ಅದಾದ ನಂತರ ನಾನು ಸ್ವಲ್ಪ ಅದು ಇದು ತಿನ್ಸಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಅವ್ರಿಗೆ ಒಂದು ಟೆನ್ಷನ್ ಇತ್ತು, ರೂಮ್ನ ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಅಮೃತ್ಸರಲ್ಲಿ ದರ್ಶನ ಮಾಡೋಕ್ಕೆ ಬರೋರಿಗೆ ಸರಾಯಿ ಅಂತ ಕೊಟ್ಟಿರ್ತಾರೆ. ತುಂಬ ರೀಸನೇಬಲ್ ಪ್ರೈಸಲ್ಲಿ ರೂಮ್ಸ್ ಸಿಗುತ್ತೆ. ಅದು ಫುಲ್ ಆಗಿಬಿಟ್ಟಿತ್ತು. ಸೊ ಅದರಿಂದ ನಮ್ಮ ಯಜಮಾನ್ರಿಗೆ ಟೆನ್ಷನ್ ಆಗಿತ್ತು. ಸೊ ಅದರಿಂದ ಅವರು ಬೇರೆ ಪ್ರೈವೇಟ್ ಹೋಟೆಲ್ನ ಬುಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. 6,000 8,000 ಆ ರೀತಿ ಹೋಟೆಲ್ ಸಿಗ್ತಾಯಿತ್ತು. ಸೊ ಅದಕ್ಕೆ ನಮ್ಮ ಬಜೆಟಲ್ಲಿ ರೂಮ್ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹುಡುಕಾಟ ಮಾಡಿದ್ವಿ. ರಾತ್ರಿ 9 ಗಂಟೆಗೆ ನಮಗೆ ರೂಮ್ ಸಿಕ್ತು ಫ್ರೆಂಡ್ಸ್. 4,200 ರುಪೀಸ್ ಪರ್ ನೈಟ್ಗೆ. ಸೊ ಅದನ್ನು ಬುಕ್ ಮಾಡಿಬಿಟ್ಟು ಹೋದ್ವಿ. ಹೋದ ತಕ್ಷಣ ನಮ್ಮ ಯಜಮಾನ್ರು ರಿಲ್ಯಾಕ್ಸ್ ಆಗಿಬಿಟ್ಟು ಫಸ್ಟು ಊಟನ ಆರ್ಡ್ರ್ ಮಾಡ್ತೀನಿ, ತಿಂದು ಬೇಗ ಮಲಗೋಣ, ಆವಾಗಲೇ ನಾವು ಬೆಳಗ್ಗೆ ಎದ್ದುಬಿಟ್ಟು ದರ್ಶನ ಮಾಡೋದಕ್ಕೆ ಆಗೋದು ಸಾಧ್ಯ. ತುಂಬ ಡ್ರೈವೆಲ್ಲ ಮಾಡಿಬಿಟ್ಟು ಅವ್ರಿಗೂ ಒಂಥರ ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ಅವರು ಬಂದ ತಕ್ಷಣವೇ ಊಟ ಎಲ್ಲ ಆರ್ಡ್ರ್ ಮಾಡಿದ್ರು. ಮಕ್ಕಳು ಬಂದ ತಕ್ಷಣವೇ ಟಿ ವಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರಿಗೆ ಎಲ್ಲೋದ್ರೂ ಟಿ ವಿ ಇರಲೇಬೇಕು. ನಾನೂ ಸಹ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್. ಆ್ಯಕ್ಚುಲಿ 3 ಡೇಸಿಂದ ನಮ್ಮದು ಶೆಡ್ಯೂಲ್ ತುಂಬ ಹೆಕ್ಟಿಕ್ ಆಗಿತ್ತು. ಮನೆ ಖಾಲಿ ಮಾಡೋದು ಮತ್ತು ಮನೇನ ಆರ್ಗನೈಸ್ ಮಾಡೋದು ಮತ್ತು ಇವಾಗ ಟ್ರಾವೆಲ್ ಮಾಡೋದು. ಸೊ 3 ಡೇಸು ನಾವು ರೆಸ್ಟೇ
ಮಾಡಿರಲಿಲ್ಲ. ಸೊ ಹಿಂಗೂ ಒಳ್ಳೆ ಹೋಟೆಲ್ ಸಿಕ್ತು. ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ಆದಷ್ಟು ಫ್ರೆಶ್ ಮೈಂಡಿಂದ ಒಂದು ಒಳ್ಳೆ ಮನಸ್ಸಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ತುಂಬ ಸ್ಟ್ರೆಸ್ ಎಲ್ಲ ತೊಗೊಂಡ್ಬಿಟ್ಟು ಗಡಿಬಿಡಿ ಎಲ್ಲ ಮಾಡಿಕೊಂಡು ಅಯ್ಯೋ ದರ್ಶನ ಮಾಡಬೇಕು ಅಂತ ಭಯದಿಂದ ಹೋದರೆ ಅದು ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್. ಅದಕ್ಕೆ ನಾವು ಆದಷ್ಟು ಒಂದು ಫ್ರೆಶ್ ಮೈಂಡಿಂದ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ದೇವ್ರ ದರ್ಶನ ಪಡೆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇವಾಗ ತುಂಬ ನಿದ್ದೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ನಾನು ಮಕ್ಕಳಿಬ್ರು ಈ ಬೆಡ್ ಮೇಲೆ ಮಲ್ಕೊತೀವಿ. ನಮ್ಮ ಯಜಮಾನ್ರಿಗೆ ಅಂತ ಹೇಳ್ಬಿಟ್ಟು ಸೆಪ್ರೇಟ್ ಬೆಡ್ನ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ನೋಡ್ಬೋದು ನಮ್ಮ ಯಜಮಾನ್ರು ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಗೊರಕೆ ಹೊಡಿತಾ ಇದ್ರು. ಒಂದು 5 ನಿಮಿಷದಲ್ಲಿ ಇವ್ರಿಗೆ ನಿದ್ದೆ ಬಂದುಬಿಡುತ್ತೆ ಫ್ರೆಂಡ್ಸ್. ಪಾಪ ಟಯರ್ಡ್ ಆಗಿದ್ರು. ಸೊ ಅದಕ್ಕೆ ಬೇಗ ನಿದ್ದೆ ಬಂದುಬಿಡ್ತು. ಯಾವಾಗ್ಲೂ ಆ್ಯಕ್ಚುಲಿ ಇವ್ರಿಗೆ 5 ನಿಮಿಷದಲ್ಲಿ ನಿದ್ದೆ ಬಂದುಬಿಡುತ್ತೆ. ನನಗೆ ಸ್ವಲ್ಪ ಒದ್ದಾಡಿದ ಮೇಲೇ ನಿದ್ದೆ ಬರೋದು. ಬಟ್ ಇವ್ರಿಗೆ ಬೇಗನೆ ನಿದ್ದೆ ಬಂದುಬಿಡುತ್ತೆ. ಇದೂ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಫ್ರೆಂಡ್ಸ್. ಬೆಳಗ್ಗೆ 5 ಗಂಟೆಗೆಲ್ಲ ನಮ್ಮ ಯಜಮಾನ್ರು ಎದ್ಬಿಟ್ಟು ಸ್ನಾನ ಗೀನೆಲ್ಲ ಮಾಡಿ ಬಿಸಿ ಬಿಸಿಯಾಗಿ ಟೀ ಮಾಡಿ ಕೊಟ್ಟರು. ನಾನು ಬೆಡ್ ಮೇಲೆ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಅದಾದ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ದೊಡ್ಡ ಮಗನ ನಾನು ಸ್ನಾನ ಮಾಡಿಸೋದಕ್ಕೆ ಕಳಿಸ್ದೆ. ಚಿಕ್ಕವನು ಎದ್ಬಿಟ್ಟು ಸ್ವಲ್ಪ ಹಂಗೂ ಹಿಂಗೂ ನಾಟಕ ಮಾಡ್ತಾ ಇದ್ದ, ಸ್ನಾನ ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿರಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಂಡು ಹೋದ್ರೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ನಾನು ಅವನ್ನ ಕನ್ವಿನ್ಸ್ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ಯಜಮಾನ್ರು ಪಗಡಿನ ಟೈ ಮಾಡ್ತಾ ಇದ್ದಾರೆ. ಇವ್ರು ಯಾವ ಥರ ಗೊತ್ತಾ, ಸ್ವಲ್ಪ ಏನಾದರೂ ಶೇಪ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ತೆಗೆದು ಮತ್ತೆ ಟೈ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಇವ್ರಿಗೆ ತುಂಬ ಟೈಮ್ ಟೇಕಿಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ನೀನು ಪಗಡಿ ಟೈ ಮಾಡು, ಆಮೇಲೆ ನಮಗೆಲ್ಲ ಹೇಳು ರೆಡಿ ಆಗೋದಕ್ಕೆ. ಯಾಕಂದರೆ ನಾವೆಲ್ಲ ರೆಡಿ ಆದಮೇಲೂ ಸಹ ಒಂದೊಂದು ಸಲ ಇವರು ಪಗಡಿನ ಟೈ ಮಾಡ್ತಾ ಇರ್ತಾರೆ. ಸೊ ಆ ಥರ ಆಗಿಬಿಡುತ್ತೆ. ಸೊ ಹಂಗೂ ಹಿಂಗೂ ಇವತ್ತು ಒಂದು 15 to 20 ಮಿನಿಟ್ಸಲ್ಲಿ ನಮ್ಮ ಯಜಮಾನ್ರು ಪಗಡಿನ ಟೈ ಮಾಡಿಬಿಟ್ರು. ನಾವೂ ಸಹ ಬೇಗ ರೆಡಿ ಆದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬೇರೆ ಗುರುದ್ವಾರ ಸಾಹಿಬ್ಗೆ ಹೋಗಿದ್ವಿ. ಆವಾಗೂ ಸಹ ನಾನು ಇದೇ ಒಂದು ಡ್ರೆಸ್ಸನ್ನೇ ಹಾಕ್ಕೊಂಡೆ, ಅಂದರೆ ಸೂಟನ್ನೇ ಹಾಕ್ಕೊಂಡೆ. ನಮ್ಮ ಯಜಮಾನ್ರು ಹಾಕ್ಕೊಂಡ್ಮೇಲೆ ಹೇಳ್ತಾ ಇದ್ದಾರೆ, ನೀನೇನಕ್ಕೆ ಇದೇ ಸೂಟನ್ನ ಹಾಕ್ಕೊಂಡಿದ್ದೀಯ, ಲಾಸ್ಟ್ ಟೈಮೂ ವ್ಲಾಗ್ ಮಾಡಿದಾಗ ಇದನ್ನೇ ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇರಲಿ ಬಿಡಪ್ಪ, ಯಾವ್ದು ಹಾಕ್ಕೊಂಡ್ರೆ ಏನು. ಮನೆ ಖಾಲಿ ಮಾಡಿದಾಗ ನಮ್ಗೆ ಯಾವ್ದು ಬೇಕೋ ಅದು ಟೈಮ್ ಪ್ರಕಾರ ಸಿಗೋದು ತುಂಬ ಕಷ್ಟ. ನನ್ನ ಕೈಗೆ ಯಾವ್ದು ಸಿಕ್ತೋ ಆ ಸೂಟನ್ನು ನಾನು ತೊಗೊಂಡು ಬಂದೆ. ಇದನ್ನು ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದೆ, ಈ ಸಲ ಹಾಕ್ಕೋಬಾರ್ದು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ ಫ್ರೆಂಡ್ಸ್. ಯಾವ್ದು ಸಿಕ್ತೋ ಅದನ್ನು ತೊಗೊಂಡು ಬಂದೆ. ಮೇನ್ ಏನು, ದೇವ್ರ ದರ್ಶನ ಚೆನ್ನಾಗಿ ಆಗಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಎಲ್ಲನೂ ಆಗಬೇಕು ಅಂತ ಒಂದು ಥಾಟಿಂದ ಬಂದಿರೋದು. ಈ ಥರ 3 ಸ್ಟಾರ್ 4 ಸ್ಟಾರ್ ಮತ್ತು 5 ಸ್ಟಾರ್ಸ್ ಹೋಟೆಲ್ಸಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಅವೆಲ್ಲನೂ ಚಾರ್ಜೇಬಲ್ ಆಗಿರುತ್ತೆ. ಒಂದು ಚಿಪ್ಸು ಪ್ಯಾಕೆಟು 20 ರೂಪಾಯಿಗೆ ಆಚೆ ಕಡೆ ಸಿಕ್ಕಿದ್ರೆ ಇಲ್ಲಿ 40 ರೂಪಾಯಿಗೆ ಅಂತ ಇಟ್ಟಿರ್ತಾರೆ. ಸೊ ಆ ಥರ ಇಟ್ಟಿರುವಾಗ ನಮ್ಮ ಮಕ್ಕಳೆಲ್ಲನೂ ತಿಂದು ಖಾಲಿ ಮಾಡಿಬಿಟ್ರು. ಇವಾಗ ನಮ್ಮ ಯಜಮಾನ್ರು ಕೂತ್ಕೊಂಡು ಮಕ್ಳು ಯಾವ್ದ್ಯಾವ್ದು ತಿಂದ್ರು ಅದೆಲ್ಲ ಮಾರ್ಕ್ ಮಾಡಿಕೊಂಡು ನೋಟ್ ಡೌನ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಇವಾಗ ಹೆಂಗಿದ್ರು ನಾವು ಆಚೆ ಹೋಗ್ತಾ ಇದ್ದೀವಿ, ಬರೋವಾಗ ಏನೇನು ಐಟಮ್ ಖಾಲಿ ಆಗಿದೆಯೋ ಅದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಇಲ್ಲಿ ಇಟ್ಬಿಡೋಣ, ಎಕ್ಸ್ಟ್ರಾ ಚಾರ್ಜಸ್ ಏನೂ ಚಾರ್ಜ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಬುದ್ಧಿನ ಯೂಸ್ ಮಾಡಿಬಿಟ್ಟು ಎಲ್ಲನೂ ನೋಟ್ ಡೌನ್ ಮಾಡಿಕೊಂಡ್ರು. ಇವಾಗ ಹೋಗ್ತಾ ಇದ್ದೀವಿ, ಫಸ್ಟು ದರ್ಶನ ಮಾಡ್ಕೊತೀವಿ. ಅಲ್ಲಿಂದ ಬರೋವಾಗ ಏನೇನು ಸಾಮಾನು ಮಿಸ್ ಆಗಿದೆಯೋ ಅದನ್ನೆಲ್ಲನೂ ತೊಗೊಂಡು ಬಂದುಬಿಟ್ಟು ಇಲ್ಲಿ ಇಟ್ಬಿಡ್ತೀವಿ. ಗುರುದ್ವಾರ ಸಾಹಿಬ್ಗೆ ಹೋಗ್ತಾ ತಮ್ಮೆಲ್ಲರ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಪರ್ಸ್ನಲ್ ಆಗಿ ಒಬ್ಬೊಬ್ರಿಗೂ ರಿಪ್ಲೈ ಮಾಡಿದ್ದೀನಿ. ಬಟ್ ಜನರಲ್ ಆಗಿ ಕೆಲವರು ಕ್ವೇರೀಸ್ನ ರೇಸ್ ಮಾಡಿದ್ದಾರೆ, ಕೆಲವರು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಅದನ್ನು ನಾನು ಚೂಸ್ ಮಾಡಿಕೊಂಡು ಅವಕ್ಕೆ ರಿಪ್ಲೈ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊಸ ಸಬ್ಸ್ಕ್ರೈಬರ್ಸು ತುಂಬ ಕುತೂಹಲದಿಂದ ಕ್ವಶನ್ಸ್ನ ಕೇಳಿದ್ದಾರೆ. ನೀವು ಯಾರು, ಎಲ್ಲಿರೋದು, ನಿಮ್ಮ ಮದರ್ ಟಂಗ್ ಏನು, ನೀವು ಪಂಜಾಬಿನ, ನೀವು ಕೋರ್ ಏನಕ್ಕೆ ಯೂಸ್ ಮಾಡಿದ್ದೀರಾ, ಅದು ಇದು ಅಂತ ಹೇಳಿಬಿಟ್ಟು. ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನೀವು ಕನ್ನಡದವರ, ಏನು ಎತ್ತ ಡೀಟೇಲಾಗಿ ಹೇಳಿ ಅಂತ ಹೇಳಿಬಿಟ್ಟು. ಹೊಸ ಸಬ್ಸ್ಕ್ರೈಬರ್ಸು ಹಳೇ ವ್ಲಾಗ್ಸ್ನ ನೋಡಿಲ್ಲ. ಸೊ ಅದಕ್ಕೆ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ. ಎಲ್ಲ ವ್ಲಾಗ್ಸ್ನ ನೋಡಿದ್ರೆ ನಿಮಗೆಲ್ಲನೂ ಅರ್ಥ ಆಗಿಬಿಡುತ್ತೆ. ನಾನು ಡೀಟೇಲಾಗಿ ಎಲ್ಲ ಹೇಳಿದ್ದೀನಿ. ಆದ್ರೂ ಸಹ ಜನರಲ್ ಆಗಿ ಇವಾಗ ನಮ್ಮ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ನನ್ನ ಹೆಸರು ಭಾರತಿ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದೆಲ್ಲನೂ ಬೆಂಗಳೂರಲ್ಲಿ. ಸೊ ಅದರಿಂದ ನನಗೆ ಕನ್ನಡ ಮಾತನಾಡಲು ಬರುತ್ತೆ, ಓದಲು ಬರುತ್ತೆ, ಬರೆಯಲು ಬರುತ್ತೆ. ಅದಕ್ಕೆ ನಾನು ಕನ್ನಡದಲ್ಲಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಬಟ್ ನನ್ನ ಮದರ್ ಟಂಗು ತೆಲುಗು. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮದು ತೆಲುಗು ಅಷ್ಟು ಫ್ಲೂಯೆಂಟಾಗಿಲ್ಲ. ನಾವು ಮಾತಾಡಿದ್ರೂ ಹೈದ್ರಾಬಾದಲ್ಲಿ ಅಂದರೆ ಆಂಧ್ರ ಕಡೆ ಇರೋರು ಏನಪ್ಪ ಈ ಥರ ಮಾತಾಡ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ನನ್ನ ಕಂಫರ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರದ್ದು ಹುಟ್ಟೂರು ಬಂದುಬಿಟ್ಟು ಡೆಲ್ಲಿ. ಅವರು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದೆಲ್ಲನೂ ಡೆಲ್ಲಿನೇ. ಅವರು ಸಿಖ್ ಫ್ಯಾಮ್ಲಿಯಿಂದ ಬಿಲಾಂಗ್ ಆಗಿರೋದು.
ನಮ್ಮಿಬ್ಬರದೂ ಲವ್ ಮ್ಯಾರೇಜ್ ಆಗಿದೆ. ನಾವು ಹೇಗೆ ಮೀಟ್ ಮಾಡಿದ್ವಿ, ಹೇಗೆ ನಮ್ಮ ಮದುವೆ ಆಯಿತು ಎಲ್ಲನೂ ಡೀಟೇಲಾಗಿ ನಾನು ಶೇರ್ ಮಾಡಿದ್ದೀನಿ. ಅವರ್ ಲವ್ ಸ್ಟೋರಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು. ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಹೇಗೆ ಮೀಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಮತ್ತು ಕೆಲವಷ್ಟು ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ವ್ಲಾಗ್ಸ್ ಎಲ್ಲಿಂದ ಮಾಡ್ತಾ ಇದ್ದೀನಿ ಅಂತ ಇನ್ನೂ ಏನು ಅರ್ಥ ಆಗಲಿಲ್ವಂತೆ, ಗೊತ್ತಾಗ್ತಿಲ್ವಂತೆ. ಸೊ ಅವ್ರಿಗೆ ಕ್ಲಾರಿಟಿ ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಚಂಡೀಗಢದಿಂದ ವ್ಲಾಗ್ಸ್ ಮಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ನಾವು ಚಂಡೀಗಢಲ್ಲಿ ವಾಸವಾಗಿದ್ದೀವಿ. ಅದಕ್ಕಿಂತ ಮುಂಚೆ ಮದುವೆ ಆದಮೇಲೆ 2020ವರೆಗೂ ನಾವು ಡೆಲ್ಲಿಯಲ್ಲಿ ವಾಸವಾಗಿದ್ದು. ಅಲ್ಲಿ ನಮ್ಮ ಅತ್ತೆ ಮಾವ ಅವರೆಲ್ಲ ಅಲ್ಲೇ ಇರೋದು. ಅದಾದ ನಂತರ ನಮಗೆ ಡೆಲ್ಲಿ ಅಷ್ಟಿಷ್ಟ ಆಗಲಿಲ್ಲ, ತುಂಬ ಕಂಜೆಸ್ಟೆಡ್ ಆಗಿದೆ ಅಂತ ಹೇಳಿಬಿಟ್ಟು ಬೇರೆ ಸಿಟಿ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ನಾವು ಬೆಂಗಳೂರಿಗೆ ಹೋದ್ವಿ. 1 ವರ್ಷ ಬೆಂಗಳೂರಲ್ಲಿದ್ವಿ. 2020 ಮಾರ್ಚಿಂದ 2021 ಆಗಸ್ಟ್ವರೆಗೂ ನಾವು ಬೆಂಗಳೂರಲ್ಲೇ ವಾಸವಾಗಿದ್ವಿ. ಬಟ್ ಆ ಒಂದು ಟೈಮ್ ಪೀರಿಯಡಲ್ಲಿ ಈ ಕೋವಿಡ್-19 ತುಂಬ ಸ್ಪ್ರೆಡ್ ಆಗ್ತಾಯಿತ್ತು, ಕೊರೋನಾ ವೈರಸ್ ತುಂಬ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಅದರಿಂದ ನಮ್ಮ ಮಾವನಿಗೆ ಸ್ವಲ್ಪ ಮೈ ಹುಷಾರಿಲ್ಲದೆ ಆಗಿಬಿಟ್ಟಿತ್ತು. ಬೆಂಗಳೂರು ಟು ಡೆಲ್ಲಿ ಟ್ರಾವೆಲ್ ಮಾಡೋದು ನಮಗೆ ತುಂಬ ಡಿಫಿಕಲ್ಟ್ ಆಗ್ತಾಯಿತ್ತು, ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗ್ತಾಯಿತ್ತು. ಸೊ ಆದ ಕಾರಣ ನಾವು ಎಮರ್ಜೆನ್ಸಿಯಲ್ಲಿ ಬೆಂಗಳೂರು ಟು ಡೆಲ್ಲಿ ಬರಬೇಕಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಚಂಡೀಗಢಗೆ ಶಿಫ್ಟ್ ಆದ್ವಿ. ಇಲ್ಲಿಂದ ಡೆಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಜಸ್ಟ್ 4 ಅವರ್ಸ್ ತಗೊಳುತ್ತೆ. ಎಮರ್ಜೆನ್ಸಿಯಲ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಚಂಡೀಗಢನ ಚೂಸ್ ಮಾಡಿಬಿಟ್ಟು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೊಂದು ಮುಖ್ಯವಾದ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿರೋದು. ಅದು ನನ್ನ ಒಂದು ಪರ್ಸ್ನಲ್ ಚಾಯ್ಸು. ನನ್ನ ಒಂದು ಚಾನಲಲ್ಲಿ ಯಾವ ರೀತಿ ಕಂಟೆಂಟ್ನ ಶೇರ್ ಮಾಡಬೇಕು ಅನ್ನೋದು ಸಹ ನನ್ನ ಒಂದು ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಅದರಲ್ಲಿ ಆ ಕಂಟೆಂಟಲ್ಲಿ ನಾನು ಎಷ್ಟು ನಿಜ ಹೇಳ್ತೀನಿ, ಎಷ್ಟು ಸುಳ್ಳು ಹೇಳ್ತೀನಿ ಅದು ನನ್ನ ಅಂತರಾತ್ಮಕ್ಕೆ ಗೊತ್ತಿರುತ್ತೆ. ಯಾರು ಮೆಚುರಿಟಿಯಿಂದ ವ್ಲಾಗ್ಸ್ನ ನೋಡ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ವ್ಲಾಗ್ಸ್ನ ಕ್ಲಿಕ್ ಮಾಡಿಬಿಟ್ಟು ಅರ್ಧಂಬರ್ಧ ನೋಡಿಬಿಟ್ಟು ಅವರು ಏನೋ ಹೇಳ್ತಾ ಇದ್ದಾರೆ ಕೇಳೋಣ ಅಂತ ಮೈಂಡ್ಸೆಟ್ ಇಟ್ಕೊಂಡು ನೋಡೋವ್ರಿಗೆ ಕೇಳೋವ್ರಿಗೆ ಏನೂ ಅರ್ಥ ಆಗಲ್ಲ. ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಲಾಂಗ್ ಟರ್ಮ್ಗೆ ಕೆಲಸ ಮಾಡಬೇಕು, ಸಕ್ಸಸ್ ಪಡಿಬೇಕು ಅಂತ ಹೇಳಿದಾಗ ನಾವು ಶೇರ್ ಮಾಡೋ ಕಂಟೆಂಟಲ್ಲಿ ಸುಳ್ಳುಗಳನ್ನ ಆ್ಯಡ್ ಮಾಡಬಾರ್ದು. ಈ ಒಂದು ಮೆಚುರಿಟಿ ಅಂತೂ ನನಗಂತೂ ಇದ್ದೇ ಇದೆ ಫ್ರೆಂಡ್ಸ್. ಸೊ ಇಷ್ಟವರೆಗೂ ನಾನು ನನ್ನ ಒಂದು ವ್ಲಾಗ್ಸ್ ಮೂಲಕ ಏನೇನು ಹೇಳಿದ್ದೀನೋ, ನನ್ನ ಮ್ಯಾರೇಜ್ ಸ್ಟೋರಿ ಆಗಿರ್ಬೋದು, ಮದುವೆ ಆದಮೇಲೆ ನಮ್ಮ ಅತ್ತೆ ಮಾವನ ಮನೆಯಲ್ಲಿ ಯಾವ ರೀತಿ ನಾನು ಸ್ಟ್ರಗಲ್ ಮಾಡಿದೆ ಆ ಸ್ಟೋರಿ ಆಗಿರ್ಬೋದು, ಅದಲ್ದಿರ ಈಗ ಮನೆ ಖಾಲಿ ಮಾಡಿದಾಗ ಓನರ್ ಮಾಡಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಅನುಭವಗಳ ಬಗ್ಗೆ ನಾನು ಹಾನೆಸ್ಟಿಯಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಭಾಷೆ ಬರಲ್ಲ ಅಂತ ಹೇಳಿಬಿಟ್ಟು ಇಲ್ಲದೇ ಇರೋ ಸುಳ್ಳುಗಳೆಲ್ಲ ಹೇಳಿಬಿಟ್ಟು ನಾನು ಒಳ್ಳೆಯವಳು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸುಳ್ಳು ಹೇಳ್ಬಿಟ್ಟು ನಾವೇನೇ ಪಡೆದ್ರೂ ಅದು ಟೆಂಪರರಿ ಸಕ್ಸಸ್ ಕೊಡುತ್ತೆ, ಟೆಂಪರರಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಿಜ ಹೇಳ್ಬಿಟ್ಟು ನಾವೇನೇ ಪಡೆದ್ರೂ ಅದು ಲಾಂಗ್ ಟರ್ಮ್ ನಮ್ಮನ್ನು ಕಾಪಾಡುತ್ತೆ, ಲಾಂಗ್ ಟರ್ಮ್ ಹ್ಯಾಪಿನೆಸ್ ಕೊಡುತ್ತೆ ಅಂತ ನಂಬಿಡೋದು ನಾನು. ಈ ಒಂದು ಮಾತನ್ನು ಈ ದೇವಸ್ಥಾನದಲ್ಲಿ ನಿಂತು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವ್ರಿಗಿಂತ ನಮ್ಮನ್ನು ಅರಿಯೋರು ಯಾರೂ ಇಲ್ಲ. ಜನಗಳನ್ನ ನಾವು ಮೂರ್ಖರು ಮಾಡ್ಬೋದು, ಬಟ್ ದೇವ್ರನ್ನ ಮೂರ್ಖರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಮಾಡಿರೋದು ನಾಳೆ ನಮ್ಮ ಹಿಂದೆ ಬಂದೇ ಬರುತ್ತೆ. ಸೊ ಅದನ್ನು ಅರಿತು ನಾನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಮೃತ್ಸರ್ ಗೋಲ್ಡನ್ ಟೆಂಪಲ್ನ ನೀವು ಟಿ ವಿಯಲ್ಲಿ ನೋಡಿರ್ತೀರ, ಇಲ್ಲ ಅಂದರೆ ಪುಸ್ತಕದಲ್ಲಿ ನೋಡಿರ್ತೀರ. ಇವಾಗ ಡೈರೆಕ್ಟ್ ನನ್ನ ಬ್ಲಾಗ್ ಮುಖಾಂತರ ನೋಡ್ತಾ ಇದ್ದೀರಾ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್, ಇದನ್ನೆಲ್ಲ ನಿಮ್ಮ ಜೊತೆ ತೋರಿಸೋದಕ್ಕೆ. ಅಷ್ಟು ಧೈರ್ಯವಾಗಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಥರ ಒಂದು ದೇವಸ್ಥಾನಕ್ಕೆಲ್ಲ ಬಂದಾಗ ಬ್ಲಾಗ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಅಷ್ಟು ಪೀಸ್ಫುಲ್ ಆಗಿರುತ್ತೆ. ಎಲ್ಲ ಮರೆತು ಒಂದು ಕಡೆ ಕುತ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಬಟ್ ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಇದೆಲ್ಲ ಮಾಡಲೇಬೇಕಾಗಿ ಬರುತ್ತೆ. ಹಂಗೂ ಹಿಂಗೂ ಸ್ವಲ್ಪ ಮಟ್ಟಿಗೆ ಗ್ಯಾಪಲ್ಲಿ ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಇದೆಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಒಂಥರ ಫೀಲ್ ಆಗ್ತಾಯಿತ್ತು, ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಬಟ್ ನಾನು ಬಿಟ್ಟೇ ಇಲ್ಲ, ನಾನು ಹಂಗೂ ಹಿಂಗೂ ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡಿದೆ. ಸೊ ಇವಾಗ ನಾವು ಲೈನಲ್ಲಿ ನಿಂತಿದ್ದೀವಿ. ಈ ಥರ ಇರುತ್ತೆ. ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಬಂದಿದ್ದರಿಂದ ಇಷ್ಟು ಮಟ್ಟಿಗೆ ಸಂಗತ್ ಅಂದರೆ ಜನರು ಬಂದಿದ್ದಾರೆ ದರ್ಶನ ಪಡೆಯೋದಕ್ಕೆ. ವೀಕೆಂಡ್ಸಲ್ಲಿ ಹಬ್ಬಗಳಲ್ಲಿ ತುಂಬ ಅಂದರೆ ತುಂಬ ಜನಗಳಿರ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ನಿಲ್ಲೋದಕ್ಕೂ ಸ್ಪೇಸೇ ಸಿಗಲ್ಲ, ಆ ಥರ ಇಲ್ಲಿ ಬರ್ತಾರೆ ದರ್ಶನ ಮಾಡೋದಕ್ಕೆ. ಇವತ್ತು 3 ಗಂಟೆ ಲೈನಲ್ಲಿ ನಿಂತು ನಾವು ದರ್ಶನ ಪಡೆದಿದ್ದು. ಅದಾದ ನಂತರ ಒಂದು ಅರ್ಧ ಗಂಟೆ ದರ್ಬಾರ್ ಸಾಹಿಬ್ ಒಳಗಡೆ ಕೂತು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿದ್ವಿ. ತುಂಬ ಪೀಸ್ಫುಲ್ ಆಗಿತ್ತು, ಎಲ್ಲ ಪಾಸಿಟಿವ್ ಆಗಿತ್ತು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬಂತು. ಈಗ ಹೋಟೆಲ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನಾವು ಬುಕ್ ಮಾಡಿದ್ದ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟೂ ಸಹ ಇನ್ಕ್ಲೂಡ್ ಇತ್ತು. ಬಟ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ 9:30ವರೆಗೆ ಮಾತ್ರನೇ ಇದ್ದಿದ್ದು. ಬಟ್ ನಾವು ಇವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಥರ ನಾವು ದರ್ಶನ
ದರ್ಶನ ಮಾಡ್ಕೊಂಡು ಬರ್ತೀವಿ. ಸ್ವಲ್ಪ ಲೇಟ್ ಆಗುತ್ತೆ. ನಮಗೋಸ್ಕರ ಬ್ರೇಕ್‌ಫಾಸ್ಟ್ ಇಟ್ಟಿರಿ ಅಂತ ಹೇಳ್ಬಿಟ್ಟು. ಸೊ ಅವ್ರೂ ಸರಿ ಅಂತ ಹೇಳ್ಬಿಟ್ಟು ಕೋಆಪ್ರೇಟ್ ಮಾಡಿದ್ರು. ಬೆಳಿಗ್ಗೆ 11 ಗಂಟೆ ಆಗ್ತಾ ಇದೆ ಇವಾಗ. ನಾವು ನಮ್ಮ ಬ್ರೇಕ್‌ಫಾಸ್ಟ್‌ನ ಎಂಜಾಯ್ ಮಾಡ್ತಾ ಇದ್ದೀವಿ. ಬ್ರೇಕ್‌ಫಾಸ್ಟ್ ಎಲ್ಲ ತಿಂದು ಆದ್ಮೇಲೆ ನಾವು ಮತ್ತೆ ಇವ್ರ ಹತ್ರ ಒಂದು ರಿಕ್ವೆಸ್ಟ್‌ನ ಮಾಡ್ಕೊಂಡ್ವಿ. ಮಧ್ಯಾಹ್ನ 12 ಗಂಟೆಗೆ ನಾವು ಚೆಕ್ಔಟ್ ಮಾಡಲ್ಲ. 1 ಗಂಟೆಗೆ ಚೆಕ್ಔಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಾವು ಬೇಗನೆ ಎದ್ವಿ. ಮತ್ತೆ ಬ್ರೇಕ್‌ಫಾಸ್ಟ್ ತಿಂದ್ಮೇಲೆ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು 1 ಅವರ್ ನಾವು ಎಕ್ಸ್ಟೆಂಡ್ ಮಾಡಿಸಿದ್ವಿ. ತುಂಬ ಒಳ್ಳೆ ಕೋಆಪ್ರೇಷನ್ ಮಾಡಿದ್ರು ಹೋಟೆಲ್ ಅವರು. ನಮಗೆ 1:00 ವರ್ಗೂನು ಚೆಕ್ಔಟ್ ಟೈಮ್ ಕೊಟ್ಟಿದ್ರು. ಸೊ ಬ್ರೇಕ್‌ಫಾಸ್ಟ್ ತಿಂದ್ಮೇಲೆ ಸ್ವಲ್ಪ ಹೊತ್ತು ನಾವು ರೆಸ್ಟ್ ತಗೊಂಡು ಇಲ್ಲಿಂದ ಚೆಕ್ಔಟ್ ಮಾಡಿ ಮನೆಗೆ ಅಂತ ಹೊರಟ್ವಿ. 1 ಗಂಟೆಗೆ ನಾವಿಲ್ಲಿ ಬಿಟ್ಟಿದ್ದು. ನಾವು ಮನೆಗೆ ರೀಚ್ ಆಗೋತ್ತಷ್ಟಿಗೆ ಸಾಯಂಕಾಲ 6 ಗಂಟೆ ಆಗಿಬಿಟ್ಟಿತ್ತು. ಅದಾದ ನಂತರ ನೆಕ್ಸ್ಟ್ ಡೇಯಿಂದನೇ ನಾವು ಕ್ಯಾಟ್ರಿಂಗ್ ಬಿಸ್ನೆಸ್‌ನ ಶುರು ಮಾಡಿಬಿಟ್ವಿ. ಈ ಕ್ಯಾಟ್ರಿಂಗ್ ಬಿಸ್ನೆಸ್ಸು ಹೇಗೆ ನಡೀತು, ಎಷ್ಟು ಪ್ರಾಫಿಟ್ ಬಂತು, ಮನೆಯಿಂದ ನಾವು ಏನೇ ಒಂದು ಫುಡ್ ಬಿಸ್ನೆಸ್‌ನ ಆಪ್ರೇಟ್ ಮಾಡಿದಾಗ ಅಡ್ವಾಂಟೇಜಸ್ ಏನಾಗುತ್ತೆ, ಡಿಸಡ್ವಾಂಟೇಜಸ್ ಏನಾಗುತ್ತೆ ಅದನ್ನೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ತಪ್ಪದೆ ನೆಕ್ಸ್ಟ್ ವ್ಲಾಗ್ ನೋಡಿ. ತುಂಬ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.